ಲೋಕಸಮರದ ಸನಿಹದಲ್ಲಿ ರಾಜ್ಯದಲ್ಲಿ ಧ್ವಜ ದಂಗಲ್ ತಾರಕಕ್ಕೇರ್ತಾ ಇದೆ. ಸಕ್ಕರೆ ನಾಡಿನಿಂದ ಕುಂದಾನಗರಿಗೆ ಧ್ವಜ ದಂಗಲ್ ಹಬ್ಬಿದೆ. ಮಂಡ್ಯದಿಂದ ಬೆಳಗಾವಿಗೂ ಕೂಡ ಧ್ವಜ ದಂಗಲ್ ಹಬ್ಬಿರುವಂತಹದ್ದು. ತೆರವು ಮಾಡಲಾಗಿದ್ದಂತಹ ಧ್ವಜವನ್ನ ನೆಡ್ಲಿಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಗ್ರಾಮಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ, ಬಿಗಿ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಕಳೆದ ವಾರ ಹಿಂದೂ ಯುವಕರಿಂದ ಮಸೀದಿಯ ಎದುರು ಇಸ್ಲಾಂ ಧ್ವಜವನ್ನು ತೆರವು ಮಾಡಿರುವಂತಹ ಶಂಕೆ ಇದೆ. ಈಗ ಭಗವಾನ್ ಧ್ವಜವನ್ನು ಹಾರಿಸಲಿಕ್ಕೆ ಗ್ರಾಮಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ಈಗಾಗಲೇ ಮಂಡ್ಯದ ಕೆರಗೋಡಿನಲ್ಲಿ ಧ್ವಜದಂಗಲ್ ಏನೆಲ್ಲ ಬೆಳವಣಿಗೆಗೆ ಕಾರಣವಾಯಿತು ಅನ್ನೋದನ್ನು ನೋಡಿದ್ವಿ. ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈಗ ಬಿಜೆಪಿ ಇದೇ ವಿಚಾರವನ್ನು ಇಟ್ಕೊಂಡು ಧ್ವಜ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ. ಈಗ ಇದೇ ರೀತಿಯ ಬೆಳವಣಿಗೆಗಳು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಗ್ರಾಮಸ್ಥರ ಡಿಮ್ಯಾಂಡು, ಅವರ ಭಾವನೆಗಳಿಗೆ ನಾವು ಬೆಲೆ ಕೊಡ್ತೀವಿ. ಆದರೆ ತಾವು ಕೂಡ ಈಗ ನೋಡಿರೋ ಹಾಗೆ ಆ ಧ್ವಜದ ಕಟ್ಟೆ ಇರ್ತಕ್ಕಂಥದ್ದು ಸಾರ್ವಜನಿಕ ಪ್ರದೇಶದಲ್ಲಿ ಈ ಥರ ಯಾವುದೇ ಕಮ್ಯುನಿಟಿಯವರು ಧ್ವಜದ ಹಾಕಿದ್ರೆ ಅಲೋ ಮಾಡಬಾರ್ದು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಸೊ ಆ ಪ್ರಕಾರವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಗ್ರಾಮಸ್ಥರು ಕೂಡ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ಅವ್ರ ಮನವಿಯನ್ನು ಸಲ್ಲಿಸಿದ್ದಾರೆ. ಅವ್ರೇನಾದರೂ ಅನುಮತಿ ಕೊಟ್ಟರೆ ನಾವು ಸರ್ಕಾರದ ಅನುಮತಿ ಅಂತ ಅಂದ್ಕೊಂಡು ಅದನ್ನು ಏನಿದೆ ಅದನ್ನು ಎನ್ಫೋರ್ಸ್ಗೆ ಮಾಡಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೀದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಾವೀದ್, ಈಗ ಮಂಡ್ಯದ ಕೆರಗೋಡಿನಿಂದ ಉತ್ತರ ಕರ್ನಾಟಕ ಭಾಗದತ್ತ ಧ್ವಜದಂಗಲ್ ಹಬ್ಬುತ್ತಾ ಇರುವಂತಹದ್ದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಈ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ನಿಜವಾಗ್ಲೂ ಪ್ರೇಮ್, ಈಗ ಮಂಡ್ಯದಿಂದ ಬೆಳಗಾವಿ ಜಿಲ್ಲೆವರೆಗೆ ಈ ಒಂದು ಧ್ವಜ ವಿಚಾರ ಏನಂತ ಹೇಳಿದ್ರೆ ಈಗ ಬಂದಿರುವಂಥದ್ದು ಏನು ಕೆರಗೋಡದಲ್ಲಿ ಯಾವ ದಿನ ಒಂದು ಈ ಧ್ವಜದ ವಿಚಾರ ಆರಂಭವಾಗಿತ್ತು, ಅದೇ ದಿನ ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಧ್ವಜದ ಏನಂತ ಹೇಳಿದ್ರೆ ಗಲಾಟೆ ಏನಂತ ಹೇಳಿದ್ರೆ ಆರಂಭವಾಗಿದೆ. ಆದರೆ ಆ ಜಿಲ್ಲೆಯಿಂದ ಹೊರಗಡೆ ಈ ಒಂದು ಗಲಾಟೆ ಬಂದಿರಲಿಲ್ಲ. ಎಂಕೆ ಹುಬ್ಬಳ್ಳಿಯಲ್ಲಿ ಒಂದು ಹಸಿರು ಧ್ವಜ ಏನಿತ್ತು, ಆ ಹಸಿರು ಧ್ವಜ ಒಂದು ಲಾರಿಗೆ ಸಿಲಕ್ಕೆ ಏನಂತ ಹೇಳಿದ್ರೆ ಅದು ಕಟ್ಟಾಗಿ ಹೋಗಿರುತ್ತೆ. ಆದರೆ ಯಾರೋ ಕಿಡಿಗೇಡಿಗಳು ಇದನ್ನು ಮಾಡಿದಾರಂಥ ಉದ್ದೇಶದಿಂದ ಒಂದು ದೂರು ಬಂದಿರೋ ಹಿನ್ನೆಲೆ ಪೊಲೀಸರು ಭಗವಾ ಧ್ವಜ ಮತ್ತು ಹಸಿರು ಧ್ವಜ ಎಲ್ಲವನ್ನ ಏನಂತ ಹೇಳಿದ್ರೆ ತೆರವುಗೊಳಿಸುವಂಥ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಏನಂತ ಹೇಳಿದ್ರೆ ಇಲ್ಲಿರುವಂಥ ಒಂದು ಏನಂತ ಹೇಳಿದ್ರೆ ಗುಂಪು ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಎಲ್ಲರ ಗುಂಪಾಗಿರ್ಬೋದು, ಅವ್ರು ಏನಂತ ಹೇಳಿದ್ರೆ ನಮಗೆ ಭಗವಾ ಧ್ವಜವನ್ನ ಏನಂತ ಹೇಳಿದ್ರೆ ಹಾಕ್ಲಿಕ್ಕೆ ಅವಕಾಶ ಕೊಡ್ಬೇಕನ್ನುವಂಥ ಒಂದು ಮನವಿಯನ್ನ ಪಟ್ಟಣ ಪಂಚಾಯತಿಗೆ ಕೊಟ್ಟಿರ್ತಾರೆ. ಆದರೆ ಪಟ್ಟಣ ಪಂಚಾಯತಿಯವರು ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲಿವರೆಗೆ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಒಂದು ಪ್ರತಿಭಟನೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಎಲ್ಲರೂ ಇವತ್ತೇನಂತಿದ್ರೆ ಪಟ್ಟಣ ಪಂಚಾಯತಿ ಮುಂದೆ ಜಮಾವಣೆಗೊಂಡಿದ್ರು. ಆದರೆ ಪೊಲೀಸರು ಇದಕ್ಕೆ ಅವಕಾಶ ಕೊಟ್ಟಿಲ್ಲ. SP ಅವರು ಕೂಡ ಬಂದು ಏನು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಪೋಸ್ಟ್ಗಳು ಏನು ಹರಿದಾಡಿದ್ದು, ಆ ಪೋಸ್ಟ್ ಹರಿದಾಡಿದ್ದಕ್ಕೂ ಕೂಡ ಏನಂತಿದ್ರೆ ಸ್ವಲ್ಪ ದ್ವೇಷಮಯ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಈಗ ಪೊಲೀಸರು ಕೂಡ ಏನಂತಿದ್ರೆ ಇಲ್ಲಿ ಬಿಡು ಬಿಟ್ಟಿರುವಂಥದ್ದು, ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಆದರೆ ಧ್ವಜ ಹಾಕ್ಲಿಕ್ಕೆ ಇನ್ನೂವರೆಗೆ ಯಾವುದೇ ರೀತಿಯಂತ ಅವಕಾಶ ಕೊಟ್ಟಿಲ್ಲ. ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಏನಂತಿದ್ರೆ ಮೇಲಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದ ಮೇಲೆ ಅವರು ಏನು ಹೇಳ್ತಾರೆ ಅದರ ಮೇಲೆ ನಾವೇನಂತಿದ್ರೆ ಅವಕಾಶ ಕೊಡಬೇಕು ಬೇಡ ಅನ್ನೋಂಥ ಚರ್ಚೆಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಜಾವೀದ್ ತಮ್ಮೆಲ್ಲ ಮಾಹಿತಿಗಾಗಿ.